ಒಂದೇ ಸಮಯದಲ್ಲಿ ಎರಡು ಸಂಪೂರ್ಣ ಬೇರೆ ಬೇರೆ ಆರ್ಥಿಕ ಜಗತ್ತುಗಳಲ್ಲಿ ನಿರರ್ಗಳವಾಗಿದ್ದಾಗೆ ಅನ್ಸೋದು ಇದು ಕೆಲವರಿಗೆ ಆಗುವ ಅನುಭವ. ಅಂದ್ರೆ ಒಂದ್ ಕಡೆ ಕೈಯಿಂದ ಬರದ ಬಜೆಟ್ ಲೆಕ್ಕ, ಮತ್ತೊಂದ್ ಕಡೆ ಫೋನ್ನಲ್ಲಿರೋ ಅಲ್ಗಾರಿದಮ್ ಇನ್ವೆಸ್ಟಿಂಗ್ ಆ್ಯಪ್ ಎರಡೂ ಅರ್ಥ ಆಗುತ್ತೆ, ಆದರೆ ಯಾವುದೂ ಪೂರ್ತಿಯಾಗಿ ನಮ್ದು ಅಂದ ಅನ್ಸೋದಿಲ್ಲ. 1976ರಿಂದ 1985ರ ನಡುವೆ ಹುಟ್ಟಿದವರಿಗೆ ಈ ಒಂದು ಒತ್ತಡ ಏನಿದೆ ಅಲ್ವಾ, ಇದು ಅವರ ವಿಚಿತ್ರ ಸ್ವಭಾವ ಅಲ್ಲ, ಅಥವಾ ಅದೊಂದು ಗೊಂದಲನೂ ಅಲ್ಲ. ಇದು ಅವರ ಹಣಕಾಸಿನ ಮನೋವಿಜ್ಞಾನದ ಒಂದು ಪ್ರಮುಖ ಲಕ್ಷಣ. ಈ ಒಂದು ಭಾವನೆ ಇದೆಯಲ್ಲ, ಇದೇ ಝೆಕ್ಸ್ಯಾನಿಯಲ್ ತಲೆಮಾರಿನ ಆರ್ಥಿಕ ಅನುಭವದ ಮೂಲ ಒತ್ತಡ. ಪೀಳಿಗೆಯ ಗುರುತು ಮತ್ತೆ ಆರ್ಥಿಕ ನಡವಳಿಕೆ ಬಗ್ಗೆ ಅಧ್ಯಯನ ಮಾಡೋ ಸಂಶೋಧಕರ ಪ್ರಕಾರ ಈ ಗುಂಪು ಆಧುನಿಕ ಇತಿಹಾಸದಲ್ಲಿ ಅತ್ಯಂತ ಸಂಕೀರ್ಣವಾದ ಆರ್ಥಿಕ ಪರಿಸ್ಥಿತಿ ಎದುರಿಸಿದ ಮೈಕ್ರೋ ಜನರೇಷನ್ಗಳಲ್ಲಿ ಒಂದಾಗಿದೆ. ಯಾಕಂದ್ರೆ ಇವರು ಅನಲಾಗ್ ಜಗತ್ತಿನಲ್ಲಿ ಬೆಳೆದು ಡಿಜಿಟಲ್ ಆರ್ಥಿಕತೆಗೆ ಕಾಲಿಟ್ಟವರು. ಸಾಮಾನ್ಯವಾಗಿ ಇವರನ್ನ ಜೆನ್ ಎಕ್ಸ್ ಅಥವಾ ಮಿಲೇನಿಯಲ್ ಅಂತ ಕರೀಬಹುದು. ಆದರೆ ಇವರ ಆರ್ಥಿಕ ಅನುಭವ ಆ ಚೌಕಟ್ಟುಗಳಿಗೆ ಸರಿಹೊಂದುವುದಿಲ್ಲ. ಯಾಕಂದ್ರೆ ಇವರು ಅವೆರಡೂ ಅಲ್ಲ, ಆದರೆ ಎರಡೂ ಹೌದು. ಬನ್ನಿ, ಈ ನಡುವಿನ ಪೀಳಿಗೆಯ ವಿಶಿಷ್ಟ ಕಥೆ ಏನು ಅಂತ ನೋಡೋಣ. ಬಾಲ್ಯದ ದಿನಗಳನ್ನು ಸ್ವಲ್ಪ ನೆನಪಿಸ್ಕೊಳ್ಳಿ. ಆಗ ಹಣ ಅಂದ್ರೆ ಅದೊಂದು ಭೌತಿಕ ವಸ್ತು. ಮನೆಯಲ್ಲಿ ಅಡುಗೆ ಮನೆ ಟೇಬಲ್ ಮೇಲೆ ಪೋಷಕರು ಚೆಕ್ ಬುಕ್ ಬ್ಯಾಲೆನ್ಸ್ ಮಾಡ್ತಿರೋದು, ಹುಟ್ಟುಹಬ್ಬಕ್ಕೆ ಬಂದ ನಾಣ್ಯಗಳನ್ನು ಪಿಗ್ಗಿ ಬ್ಯಾಂಕ್ನಲ್ಲಿ ಹಾಕಿಡೋದು. ಹಣಕ್ಕೆ ಒಂದು ರೂಪ ಇತ್ತು, ಸ್ಪರ್ಶ ಇತ್ತು, ಅದಕ್ಕೊಂದು ಮಿತಿ ಇತ್ತು. ಯಾಕಂದ್ರೆ ಅದನ್ನ ನೋಡ್ಬೋದಿತ್ತು, ಮುಟ್ಟಬಹುದಿತ್ತು ಮತ್ತು ಖಾಲಿ ಆಡ್ತಿರೋದನ್ನು ಗಮನಿಸ್ಬೋದಿತ್ತು. ಆದರೆ ಹದಿಹರೆಯದ ಕೊನೆಗೆ ಮತ್ತೆ 20ರ ಆಸುಪಾಸಿನಲ್ಲಿ ಇಡೀ ಜಗತ್ತಿನ ಆರ್ಥಿಕ ಚಿತ್ರಣವೇ ಬದಲಾಗಿ ಹೋಯಿತು ಅಲ್ವಾ? ಇಂಟರ್ನೆಟ್, ಆನ್ಲೈನ್ ಬ್ಯಾಂಕಿಂಗ್, .com ಬೂಮ್ ಇದೆಲ್ಲ ಬಂದ ಮೇಲೆ ಹಣದ ಹಳೆ ನಿಯಮಗಳೆಲ್ಲ ಮುಗ್ದೇ ಹೋಯ್ತು ಅನ್ನೋ ಹಾಗಾಯಿತು. ಆದರೆ ಅದಾದ್ಮೇಲೆ ಬಂದ 2008ರ ಆರ್ಥಿಕ ಬಿಕ್ಕಟ್ಟಿದೆಯಲ್ಲ, ಅದು ಹೊಸ ನಿಯಮಗಳು ಕೂಡ ಅಷ್ಟೇ ಬೇಗ ಕುಸಿದು ಬೀಳ್ಬೋಡು ಅಂತ ತೋರಿಸ್ಕೊಡ್ತು. ಮನೋವಿಜ್ಞಾನಿಗಳಿದನ್ನ ಸ್ಕೀಮಾ ಸಂಘರ್ಷ ಅಂತ ಕರೀತಾರೆ. ಇದು ಕ್ಸೆನಿಯಲ್ಗಳು ಪ್ರತಿದಿನ ಅನುಭವಿಸೋ ಒಂದು ರೀತಿಯ ಆಂತರಿಕ ಯುದ್ಧ. ಅಕೌಂಟ್ನಲ್ಲಿ ಸಾಕಷ್ಟು ಹಣ ಇದ್ರೂ ಕೂಡ ಏನಾದರೂ ಒಂದು ಚಿಕ್ಕ ವಸ್ತುಗೆ ಖರ್ಚು ಮಾಡುವಾಗ ಯಾಕೆ ನಿಜವಾದ ಆತಂಕ ಆಗುತ್ತೆ ಅನ್ನೋದಕ್ಕೆ ಇದೇ ಕಾರಣ. ಇದರ ಹಿಂದಿನ ನರವಿಜ್ಞಾನವನ್ನು ನೋಡಿದ್ರೆ ತುಂಬಾ ಆಸಕ್ತಿಕರವಾಗಿದೆ. 12 ವರ್ಷಕ್ಕಿಂತ ಮೊದಲು ಮೆದುಳಿಗೆ ಹಣ ಅಂದ್ರೆ ಅದು ನಿಜವಾದ, ಸೀಮಿತವಾದ ಮತ್ತು ಕಷ್ಟಪಟ್ಟು ದುಡಿದು ಗಳಿಸಿದ್ದು ಅಂತ ಗೊತ್ತಿತ್ತು. ಆದರೆ 20 ವರ್ಷದ ನಂತರ ಅದೇ ಮೆದುಳು ಹಣ ಡಿಜಿಟಲ್ ಆಗಿರಬಹುದು, ಊಹೆಯ ಮೇಲೆ ನಿಂತಿರಬಹುದು ಮತ್ತು ಅಮೂರ್ತವಾಗಿರಬಹುದು ಅನ್ನೋ ಜಗತ್ತಿಗೆ ಹೊಂದಿಕೊಳ್ಳಬೇಕಾಯ್ತು. ಇಲ್ಲಿ ಸಮಸ್ಯೆ ಏನಪ್ಪಾ ಅಂದ್ರೆ, ನಮ್ಮ ಭಾವನಾತ್ಮಕ ಮೆದುಳು ಇನ್ನೂ ಆ ಹಳೆಯ ಪಾಠಗಳಿಗೆ ಅಂಟ್ಕೊಂಡಿದೆ. ಈ ಆಂತರಿಕ ಮಾನಸಿಕ ಸಂಘರ್ಷದ ಜೊತೆಗೆ ಹೊರಗಿನ ಆರ್ಥಿಕ ಪರಿಸ್ಥಿತಿಗಳು ವಿಷಯವನ್ನ ಇನ್ನೂ ಕೆಡಿಸಿದವು. ಆರ್ಥಿಕವಾಗಿ ಒಂದು ಅಡಿಪಾಯ ಹಾಕೋಣ ಅಂತ ಪ್ರಯತ್ನಿಸುತ್ತಿದ್ದ ಸಮಯದಲ್ಲಿಯೇ ಒಂದರ ಹಿಂದೆ ಒಂದರಂತೆ ಸರಣಿ ಆರ್ಥಿಕ ಭೂಕಂಪಗಳೇ ಸಂಭವಿಸಿದವು. ನೋಡಿ, 2000ರ ದಶಕದ ಆರಂಭದಲ್ಲಿ .com ಕುಸಿತ, ನಂತರ 2008ರ ಭೀಕರ ಆರ್ಥಿಕ ಬಿಕ್ಕಟ್ಟು ಮತ್ತು ಆಮೇಲೆ ಜನರು ನಂಬಿದ್ದ ಸ್ಥಿರವಾದ ಕೆರಿಯರನ್ನೋ ದಾರಿಯನ್ನೇ ಕಿತ್ತುಹಾಕಿದ ಗಿಗ್ ಆರ್ಥಿಕತೆಯ ಉದಯ. ಇದೆಲ್ಲವೂ ಸಂಪತ್ತು ನಿರ್ಮಾಣದ ಪ್ರಮುಖ ವರ್ಷಗಳಲ್ಲೇ ನಡೆಯಿತು. ಪ್ಯೂ ರಿಸರ್ಚ್ ಸೆಂಟರ್ನ 2021ರ ಒಂದು ಅಧ್ಯಯನದ ಪ್ರಕಾರ ಕ್ಸೆನಿಯಲ್ಗಳು ತಮ್ಮ ಸಂಪತ್ತು ನಿರ್ಮಾಣದ ಪ್ರಮುಖ ವರ್ಷಗಳಲ್ಲಿ ಈಗ ಬದುಕಿರುವ ಬೇರೆ ಯಾವುದೇ ಪೀಳಿಗೆಗಿಂತ ಹೆಚ್ಚು ದೊಡ್ಡ ಆರ್ಥಿಕ ಅಡೆತಡೆಗಳನ್ನು ಅನುಭವಿಸಿದ್ದಾರೆ. ಇದು ಕೇವಲ ಒಂದು ಆರ್ಥಿಕ ಹಿಂಜರಿತ ಅಲ್ಲ, ಬದಲಿಗೆ ನಿರಂತರ ಆಘಾತಗಳ ಒಂದು ಸರಮಾಲೆ. ಇದರಿಂದ ಒಂದು ವಿಶಿಷ್ಟವಾದ ಮನೋವಿಜ್ಞಾನ ಸೃಷ್ಟಿಯಾಯಿತು. ಬ್ಯಾಂಕ್ ಬ್ಯಾಲೆನ್ಸನ್ನ ಗೀಳಿನಂತೆ ಚೆಕ್ ಮಾಡೋದು. ಇದು ದಿವಾಳಿ ಆಗಿರೋದ್ರಿಂದಲ್ಲ, ಬದಲಿಗೆ ಹಣ ಯಾವ ಕ್ಷಣದಲ್ಲಾದರೂ ಕಣ್ಮರೆಯಾಗ್ಬೋದು ಅಂತ ನರವ್ಯೂಹ ಮೊದಲೇ ಕಲ್ತಿರೋದ್ರಿಂದ. ನಾವು ಇದಕ್ಕೆ ಆತಂಕ ಅಂತ ಹೇಳ್ತೀವಿ, ಆದರೆ ಅದು ನಿಜವಾಗ್ಲೂ ಬೇರೆಯಾಗಿದೆ. ಈ ಪ್ರಶ್ನೆ ಮನ್ಸಲ್ಲಿ ಬಂದಿರಬಹುದು, ಈ ರೀತಿಯ ನಡವಳಿಕೆಗಳು ನಮ್ಮಲ್ಲಿ ಏನೋ ತಪ್ಪಿದೆ ಅಂತ ಸೂಚಿಸ್ತಾ? ಉತ್ತರ ಬಹುಶಃ ಆಶ್ಚರ್ಯ ತರಬಹುದು. ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಸಂಶೋಧನೆ ಪ್ರಕಾರ ಬಾಲ್ಯದಲ್ಲಿ ನಗದನ್ನು ಕೈಯಿಂದ ನಿರ್ವಹಿಸಿ ಬೆಳೆದ ವಯಸ್ಕರು ಅವರ ಆದಾಯದ ಮಟ್ಟ ಎಷ್ಟೇ ಇರಲಿ, ವಯಸ್ಕ ಜೀವನದಲ್ಲಿ ಗಮನಾರ್ಹವಾಗಿ ಹೆಚ್ಚಿನ ಆರ್ಥಿಕ ಜಾಗರೂಕತೆಯನ್ನು ತೋರಿಸ್ತಾರೆ. ಹಾಗಾಗಿ ಏನೋ ತಪ್ಪಾಗಿದೆ ಅಂತ ಆತಂಕ ಪಡ್ತಿಲ್ಲ, ಬದಲಿಗೆ ಜಾಗರೂಕರಾಗಿರಲು ತರಬೇತಿ ಸಿಕ್ಕಿದೆ ಅಷ್ಟೇ. ಕ್ಸೆನಿಯಲ್ಗಳಿಗೆ ಒಂದು ಸ್ಪಷ್ಟ ಸೂತ್ರವನ್ನೇ ಹೇಳಲಾಗಿತ್ತು: ಚೆನ್ನಾಗಿ ಓದಿ, ಕಾಲೇಜಿಗೆ ಹೋಗಿ, ಡಿಗ್ರಿ ಪಡ್ಕೊಳ್ಳಿ, ಆಗ ಒಂದು ಸ್ಥಿರವಾದ ಉದ್ಯೋಗ ಸಿಗುತ್ತೆ, ಹಣ ತಾನಾಗೆ ಬರುತ್ತೆ. ಈ ಒಪ್ಪಂದ ಅವರ ಪೋಷಕರಿಗೆ ಕೆಲಸ ಮಾಡಿದ್ರಿಂದ ಇದು ನಿಜ ಅಂತಾನೆ ಎಲ್ರೂ ನಂಬಿದ್ರು. ಆದರೆ ಇವರು ಪದವಿ ಪಡೆದು ಹೊರಬಂದ ಜಗತ್ತಿನಲ್ಲಿ ಆ ಒಪ್ಪಂದವನ್ನ ಸದ್ದಿಲ್ಲದೆ ಹರಿದಾಕಲಾಗ್ತಿತ್ತು. ಇದರ ಪರಿಣಾಮವಾಗಿ ಬ್ಯಾಂಕ್ ರೇಟ್ನ ಸಮೀಕ್ಷೆಗಳು ಏನ್ ತೋರಿಸುತ್ತೆ ಅಂದ್ರೆ, ಕ್ಸೆನಿಯಲ್ಗಳು ಆರ್ಥಿಕವಾಗಿ ಅಸಮರ್ಥರು ಅಂತ ಬೇರೆಯವರು ಭಾವಿಸ್ತಾರೆ ಅನ್ನೋ ಭಯ, ಅಂದ್ರೆ ಆರ್ಥಿಕ ಕಾರ್ಯಕ್ಷಮತೆಯ ಆತಂಕವನ್ನ
ಜೆನೆಕ್ಸ್ ಮತ್ತು ಮಿಲೇನಿಯಲ್ಗಳಿಗಿಂತ ಹೆಚ್ಚಿನ ಮಟ್ಟದಲ್ಲಿ ಅನುಭವಿಸ್ತಾರೆ. ಹೊರಗಿನಿಂದ ಆರ್ಥಿಕವಾಗಿ ಸ್ಥಿರವಾಗಿ ಕಾಣಲು ಪ್ರಯತ್ನ ಪಡುತ್ತಾರೆ, ಆದರೆ ಒಳಗೆ ಎಲ್ಲವೂ ಮತ್ತೆ ಕುಸಿದು ಬೀಳ್ಬೋದು ಅನ್ನೋ ಒಂದು ಆಳವಾದ ಅನಿಶ್ಚಿತತೆ ಇರುತ್ತೆ. ಆದರೆ ಈ ಹೋರಾಟ ಕೇವಲ ದೌರ್ಬಲ್ಯ ಅಲ್ಲ. ಈ ಎಲ್ಲಾ ಅನುಭವಗಳು ಒಂದು ಆಕಸ್ಮಿಕ ಮಹಾಶಕ್ತಿಯನ್ನೇ ಸೃಷ್ಟಿಸಿವೆ. ಈಗ ನಾವು ಈ ಕಥೆಯನ್ನ ಹೋರಾಟದಿಂದ ಸಾಮರ್ಥ್ಯದ ಕಡೆಗೆ ತಿರುಗಿಸೋಣ. ಡ್ಯೂಕ್ ವಿಶ್ವವಿದ್ಯಾನಿಲಯದ ಸಂಶೋಧನೆಯಲ್ಲಿ ಒಂದು ಕುತೂಹಲಕಾರಿ ಸಂಗತಿ ಗೊತ್ತಾಗಿದೆ. ತಮ್ಮ ಪ್ರೌಢಾವಸ್ಥೆಯಲ್ಲಿ ಅನೇಕ ಆರ್ಥಿಕ ಆಘಾತಗಳನ್ನು ಎದುರಿಸಿದವರು ಉತ್ತಮ ಆರ್ಥಿಕ ಮಾದರಿ ಗುರುತಿಸುವಿಕೆಯನ್ನ ಅಭಿವೃದ್ಧಿಪಡಿಸಿಕೊಳ್ತಾರೆ. ಅಂದ್ರೆ ವ್ಯವಸ್ಥಿತ ಆರ್ಥಿಕ ಅಪಾಯವನ್ನ ಬೇರೆಯವರಿಗಿಂತ ಮುಂಚೆ ಗ್ರಹಿಸುವ ಸಾಧ್ಯತೆ ಇವರಲ್ಲಿ ಹೆಚ್ಚಿರುತ್ತೆ. ಇವರು ಅನಲಾಗ್ ಮತ್ತು ಡಿಜಿಟಲ್ ಎರಡೂ ಆರ್ಥಿಕ ಭಾಷೆಗಳನ್ನು ಬಲ್ಲ ಒಂದು ರೀತಿ ಸೇತುವೆ ಪೀಳಿಗೆ. ಹಾಗಾದರೆ ನೆನ್ಪಿಡಬೇಕಾದ ಪ್ರಮುಖ ಅಂಶ ಇದು. ಈ ನಿರಂತರ ಜಾಗರೂಕತೆ, ಈ ಅತಿಯಾದ ಯೋಜನೆ ಇವೆಲ್ಲ ಪ್ಯಾರನಾಯ ಅಲ್ಲ, ಅವು ಅನುಭವದಿಂದ ಮಾಪನಾಂಕ ಮಾಡಿದ ಪ್ರತಿಕ್ರಿಯೆಗಳು. ಇವರು ಆರ್ಥಿಕವಾಗಿ ಮುರಿದು ಹೋಗಿಲ್ಲ, ಇವರು ದ್ವಿಭಾಷಿಗಳು. ಹಳೆಯ ನಗದಿನ ಪ್ರಪಂಚ ಮತ್ತು ಹೊಸ ಡಿಜಿಟಲ್ ಆಸ್ತಿಗಳ ಪ್ರಪಂಚ ಎರಡರ ಭಾಷೆಯನ್ನು ನಿರರ್ಗಳವಾಗಿ ಮಾತನಾಡಬಲ್ಲರು. ಇದು ಗೊಂದಲ ಅಲ್ಲ, ಇದೊಂದು ಅಪರೂಪದ ಕೌಶಲ್ಯ. ಮತ್ತು ಇವರ ಇತಿಹಾಸ ಒಂದು ಹೊರೆ ಅಲ್ಲ, ಅದು ಬುದ್ಧಿವಂತಿಕೆ. ಎರಡು ಸಂಪೂರ್ಣ ವಿಭಿನ್ನ ಆರ್ಥಿಕ ಆಪರೇಟಿಂಗ್ ಸಿಸ್ಟಮ್ಗಳನ್ನು ಏಕಕಾಲದಲ್ಲಿ ಇತಿಹಾಸದ ಅತ್ಯಂತ ಅಸ್ಥಿರ ಆರ್ಥಿಕ ಯುಗದಲ್ಲಿ ಚಲಾಯಿಸಲು ಕೇಳ್ಕೊಳ್ಳಾಯಿತು. ಅದು ಸೃಷ್ಟಿಸಿದ್ದು ಒಂದು ವಿಶಿಷ್ಟ ಬುದ್ಧಿವಂತಿಕೆ. ಹಾಗಾಗಿ ಈ ಜಾಗರೂಕತೆ ಗಳಿಸಿದ್ದು, ಈ ಎಚ್ಚರಿಕೆ ಮಾಪನಾಂಕ ಮಾಡಿದ್ದು ಮತ್ತು ಈ ದಣಿವು ನ್ಯಾಯಸಮ್ಮತ. ಎರಡೂ ಪ್ರಪಂಚಗಳನ್ನು ನಿಭಾಯಿಸುವ ಸಾಮರ್ಥ್ಯ, ಎಲ್ಲವೂ ಕುಸಿದು ಬಿದ್ದಾಗ್ಲೂ ನಿರ್ಮಿಸ್ತಾ ಸಾಗುವ ಛಲ, ಅದು ಹೊರೆಯಲ್ಲ, ಅದು ಅತ್ಯಂತ ಕಷ್ಟಪಟ್ಟು ಗಳಿಸಿದ ಆರ್ಥಿಕ ಬುದ್ಧಿವಂತಿಕೆ. ಮತ್ತು ಅದುವೇ ಅತಿ ಕಡಿಮೆ ಅಂದಾಜು ಮಾಡಲಾದ ಆರ್ಥಿಕ ಮಹಾಶಕ್ತಿ.